Hey guys, welcome to Vedant ಪಾಠಶಾಲೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಈಗಲೇ ಜಾಯಿನ್ ಆಗಿ. ಅಲ್ಲಿ ನಾವು PSI ಹಾಗೂ KS ಪರೀಕ್ಷೆಗಳಿಗೆ ಉಪಯೋಗ ಆಗುವಂತ ಮಾಹಿತಿಗಳನ್ನ ಪೋಸ್ಟ್ ಮಾಡ್ತಾ ಹೋಗ್ತೀವಿ. ವೇದಾಂತ್ ಪಾಠಶಾಲೆಯ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂತಹ ಫ್ರೀ ಕರೆಂಟ್ ಅಫೇರ್ಸ್ ಹಾಗೂ ಸ್ಟ್ಯಾಟಿಕ್ GK ಮಾಕ್ ಟೆಸ್ಟ್ ಅನ್ನ ತಗೊಂಡು ನಿಮ್ಮ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಿ. ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ದ ಹಿಂದೂ ಎಡಿಟೋರಿಯಲ್ ನಲ್ಲಿ ಒಂದು ಪ್ಯಾರಾಗ್ರಾಫ್ ಇವತ್ತು ಬಂದಿದೆ, ಅದನ್ನ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಈ ರೀತಿಯಲ್ಲಿದೆ, ಒಮ್ಮೆ ಓದೋಣ. With a reduction in COVID-19 infections as the second wave weakens in India, it is important to focus on the pandemic's disruptive impact on the food security and livelihoods of the poor and marginalized. The deadly virus has been around for 2 years and it is not clear as to how and when it will end. ಈ ರೀತಿಯಲ್ಲಿದೆ. ಓಕೆ, ಮೊದಲನೇ ವಾಕ್ಯವನ್ನು ನಾನು ತಗೊಳ್ತಾ ಇದ್ದೀನಿ. ಮೊದಲಿಗೆ ಒಕ್ಯಾಬ್ಯುಲರಿ. ವಿತ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ನಾನು ಈ ಮುಂಚೆನೆ ನಿಮ್ಗೆ ತಿಳಿಸಿದ್ದೀನಿ, ವಿತ್ ಅಂತಂದ್ರೆ ರೊಂದಿಗೆ, ದೊಂದಿಗೆ ಈ ರೀತಿಯಲ್ಲಿ ತಗೊಳ್ತೀವಿ. ಇದನ್ನ ಆಮೇಲೆ ನೋಡೋಣ. ರಿಡಕ್ಷನ್ ಅಂತ ಹೇಳಿದ್ದಾರೆ. ರಿಡಕ್ಷನ್ ಅಂತಂದ್ರೆ ಕಡಿಮೆ ಮಾಡೋದು, ಆ ರೀತಿಯಲ್ಲಿ ಹೇಳಬಹುದು. ಸೊ ಇಲ್ಲಿ ರಿಡಕ್ಷನ್ ಅನ್ನೋದನ್ನ ವಿತ್ ನ ಜೊತೆಯಲ್ಲಿ ಹೀಗೆ ತಗೊಳ್ಬೇಕಾಗತ್ತೆ. ಕಡಿಮೆಯಾಗುವುದರೊಂದಿಗೆ, ಹೀಗೆ ನೋಡಿ, ರೊಂದಿಗೆ ವಿತ್ನ ಹೀಗೆ ತಗೊಂಡಿದ್ದೀನಿ. ಇನ್ COVID-19 ಇನ್ಫೆಕ್ಷನ್ಸ್ ಅಂತ ಹೇಳಿದ್ದಾರೆ. ಇನ್ಫೆಕ್ಷನ್ ಅಂತಂದ್ರೆ ಸೋಂಕು, ಇನ್ಫೆಕ್ಷನ್ಸ್ ಅಂತಂದ್ರೆ ಸೋಂಕುಗಳು. ಓಕೆ, ಹೀಗೆ ತಗೊಳ್ಬೇಕು. ಇಲ್ಲಿ COVID-19 ಅಂತ ಕೊಟ್ಟಿದ್ದಾರೆ, ಹೀಗೆ ಬರೀತೀರಾ ಕೆಲವರು, ಈ ರೀತಿಯಲ್ಲಿ ಬರೀಬಾರ್ದು, ಇದನ್ನ ಕನ್ನಡದಲ್ಲಿ ಬರಿಬೇಕು. ಆಸ್ ದಿ ಸೆಕೆಂಡ್ ವೇವ್, ಸೆಕೆಂಡ್ ಅಂತಂದ್ರೆ ಎರಡನೇ, ವೇವ್ ಅಲೆ ಅಂತ ತಗೊಳ್ಳೋಣ. ವೀಕನ್ಸ್, ವೀಕನ್ಸ್ ಅಂತಂದ್ರೆ ದುರ್ಬಲ ಅಂತ ಹೇಳ್ತೀವಿ. ಓಕೆ, ಬರಿತಾ ಇದ್ದೀನಿ. ದುರ್ಬಲ ಎಲ್ಲಿ? ಇನ್ ಇಂಡಿಯಾ, ಭಾರತದಲ್ಲಿ. ಓಕೆ, ಕಮ ಇದೆ, ನಾವು ತಗೊಳ್ಳೋಣ. ಇಟ್ ಈಸ್ ಇಂಪಾರ್ಟೆಂಟ್. ಇಟ್ ಅಂತಂದ್ರೆ ಒಂದು ಸಿಚುಯೇಷನ್ ಹೇಳ್ತಾ ಇದೆ. ಓಕೆ, ಅದನ್ನ ಇಲ್ಲಿ ನಾವು ಎಕ್ಸಾಕ್ಟ್ ಆಗಿ ಎಲ್ಲೂ ತಗೊಳ್ಳಲ್ಲ, ಇಂಪಾರ್ಟೆಂಟ್ ಅನ್ನೋದನ್ನ ತಗೊಳ್ತಾ ಇದ್ದೀನಿ. ಪ್ರಮುಖ ಅಥವಾ ಇದನ್ನ ಬಹುಮುಖ್ಯ ಹೀಗೆ ತಗೊಳ್ಳಿ. ಏನಕ್ಕೆ? ಟು ಫೋಕಸ್, ನಾವೇನ್ ಮಾಡ್ಬೇಕಾಗಿದೆ? ಗಮನ ಹರಿಸ್ಬೇಕಾಗಿದೆ. ಸೊ ಇಲ್ಲಿ ತಗೊಳ್ತಾ ಇದ್ದೀನಿ, ಗಮನ ಹರಿಸಲು. ಯಾವುದ್ರ ಮೇಲೆ ಗಮನ ಹರಿಸ್ಬೇಕು? ಆನ್ ದಿ ಪ್ಯಾಂಡಮಿಕ್ಸ್ ಡಿಸ್ರಪ್ಟಿವ್ ಇಂಪ್ಯಾಕ್ಟ್. ಪ್ಯಾಂಡಮಿಕ್ಸ್ ಸಾಂಕ್ರಾಮಿಕ. ನಾನು ಹಿಂದಿನ ಕ್ಲಾಸಸ್ ಅಲ್ಲೆಲ್ಲ ಇದ್ರ ಬಗ್ಗೆ ತುಂಬಾ ಸರ್ತಿ ಹೇಳಿದ್ದೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂಥ ವರ್ಡ್ ಇದಾಗಿರೋದ್ರಿಂದ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಡಿಸ್ರಪ್ಟಿವ್ ಅಂತಂದ್ರೆ ಅಡ್ಡಿಪಡಿಸು ಅಂತ ತಗೊಳ್ಬಹುದು. ಇಂಪ್ಯಾಕ್ಟ್ ಪರಿಣಾಮ. ದೆನ್ ಯಾವುದರ ಮೇಲೆ? ಆನ್ ದ ಫುಡ್ ಸೆಕ್ಯೂರಿಟಿ. ಫುಡ್ ಆಹಾರ, ಸೆಕ್ಯೂರಿಟಿ ಭದ್ರತೆ ಅಂತ ತಗೊಳ್ಬಹುದು. ಅಂಡ್ ಮತ್ತು ಅಂತ ಕೊಟ್ಟಿದ್ದಾರೆ. ಲೈವ್ಲಿಹುಡ್ಸ್, ಹೀಗಂದ್ರೆ ಜೀವನೋಪಾಯ ಅಂತ ತಗೊಳ್ತೀವಿ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೀವನೋಪಾಯ ಅಂತ ತಗೊಳ್ಬಹುದು. ಯಾರ ಜೀವನೋಪಾಯ? ಆಫ್ ದಿ ಪೋರ್ ಅಂಡ್ ಮಾರ್ಜಿನಲೈಸ್ಡ್. ಪೋರ್ ಅಂತಂದ್ರೆ ಬಡವರ, ಅಂಡ್ ಅಂದ್ರೆ ಮತ್ತು ಅಂತ ತಗೊಳ್ಬಹುದು. ಮಾರ್ಜಿನಲೈಸ್ಡ್ ಅಂತ ಅಂದ್ರೆ ಅಂಚಿನಲ್ಲಿರೋರು ಅಂತ. ಸೊ ಇಲ್ಲಿ ಅಂಚಿನಲ್ಲಿರುವ ಹೀಗೆ ತಗೊಳ್ಳೋಣ. Clear? So here we have completed the vocabulary. Now it's time to understand ಏನ್ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ನಾವು ಮಾತಾಡ್ತಾ ಇರೋದು COVID-19 ನ ಎರಡನೇ ಅಲೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಿಂದ ಯಾರಿಗೆ ಎಫೆಕ್ಟ್ ಆಗುತ್ತೆ? ಸೊ ಫಸ್ಟ್ ಹಿಯರ್ ದೇರ್ ಈಸ್ 2 ಸೆಂಟೆನ್ಸ್, 2 ವಾಕ್ಯಗಳಿದೆ. ಒಂದು ಇಲ್ಲಿಂದ ಇಲ್ಲಿವರೆಗೂ, ಮತ್ತೊಂದು ಇಲ್ಲಿಂದ ಇಲ್ಲಿವರೆಗೂ. ಮೊದಲಿಗೆ ಇದನ್ನ ಬರಿಬೇಕು, ಈ ಭಾಗವನ್ನ. ಏನ್ ಹೇಳಿದಾರೆ ನೋಡಿ, ವಿತ್ ರಿಡಕ್ಷನ್ ಇನ್ COVID-19 ಅಂದ್ರೆ COVID-19 ಕಡಿಮೆ ಆಗೋದ್ರೊಂದಿಗೆ ಇನ್ಫೆಕ್ಷನ್ಸ್ ಆಸ್ ದಿ ಸೆಕೆಂಡ್ ವೇವ್ ವೀಕನ್ಸ್ ಇನ್ ಇಂಡಿಯಾ. ಸೋಂಕುಗಳು ಏನಾಗಿದೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಸ್ವಲ್ಪ ದುರ್ಬಲ ಮಾಡಿದೆ. ಆದ್ರೂ ಎರಡನೇ ಅಲೆ, COVID-19 ಎರಡನೇ ಅಲೆ ಬಂದ ಮೇಲಂತೂ ಕೆಲವು ವಿಷಯಗಳಲ್ಲಿ ಭಾರತದಲ್ಲಿ ನಾವು ದುರ್ಬಲತೆಯನ್ನ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಇದು ಹೇಳಿದ್ದಾರೆ. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಬಹುಮುಖ್ಯವಾಗಿ ಈಗ ನಾವು ಯಾವುದ್ರ ಮೇಲೆ ಗಮನವನ್ನ ಹರಿಸ್ಬೇಕು?
ಪರಿಣಾಮ ಇದು ನೀಟಾಗಿ ಬರ್ದಿದ್ದೀನಿ. ಯಾವ್ದ್ರ ಮೇಲ್ ಗಮನ ಹರಿಸ್ಬೇಕು ಅಂತಂದ್ರೆ ಬಡವರು ಮತ್ತೆ ಬಡವರ ಒಂದು ಗ್ರೂಪ್ ಒಂದು ಅಂಚಿನಲ್ಲಿ ಇರ್ತಾರಲ್ಲ, ಸೊ ಅವರ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ ಇರಬಹುದು, ಅವರ ಜೀವನೋಪಾಯ, ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಯಾವುದೇ ರೀತಿಯಲ್ಲೂ ಕೂಡ ಈ ಸಾಂಕ್ರಾಮಿಕವೇನಿದೆ ಅದು ಅವರಿಗೆ ಅವ್ರ ಜೀವನ ನಡೆಸೋದಕ್ಕಾಗ್ಲಿ, ಊಟ ಮಾಡೋದಕ್ಕಾಗ್ಲಿ ಅಥವಾ ಆಹಾರ ಕೊಡೋದಕ್ಕಾಗ್ಲಿ ಅಡ್ಡಿಪಡಿಸ್ದಿರೋ ಹಾಗೆ ನೋಡ್ಕೋಬೇಕು. ಇದು ಬಹುಮುಖ್ಯವಾಗಿ ಈಗ ಗಮನ ಹರಿಸುವಂತ ವಿಷಯ. ಸೊ ಮೊದ್ಲಿಗೆ ಇದು ಬರ್ದು ಆಮೇಲೆ ಇದನ್ನ ಬರೆಯೋಣ. ಸೊ ಫಸ್ಟ್ ಇದನ್ನ ಹೀಗೆ ಸ್ಟಾರ್ಟ್ ಮಾಡ್ಬೇಕು ನೀವು. ವಿಷಯ ನಡೀತಾ ಇರೋದು ನಮ್ಮ ಭಾರತದಲ್ಲಿ. ಭಾರತದಲ್ಲಿ ಎರಡನೇ ಅಲೆ ಏನಾಗ್ತಾ ಇದೆ? ಕಡಿಮೆ ಆಗ್ತಿದೆ. ಆಸ್ ವಿ ನೋ, ದುರ್ಬಲಗೊಳ್ಳುತ್ತಿದ್ದಂತೆ ಏನಾಗಿದೆಯಂತೆ? COVID-19. ನೋಡಿ, COVID-19 ಅಂತ ತಗೊಳ್ಳುವಾಗ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಕನ್ನಡ. ಬಹಳಷ್ಟು ಜನ ಏನ್ ಮಾಡ್ತೀರಾ, COVID-19 ಹೀಗೆ ಬರೆದು ಬಿಡ್ತೀರಾ, ವಿಚ್ ಇಸ್ ರಾಂಗ್. ಹೀಗೆ ಬರಿಬಾರ್ದು. ನೀವೇನ್ ಮಾಡ್ಬೇಕಾಗತ್ತೆ, ಕೋವಿಡ್ ಅಂತ ತಗೊಂಡು 19, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಹೀಗೆ ನೀವು ಬರಿಬಹುದು. COVID-19 ಇದರ ಸೋಂಕುಗಳು, ಇದರ ರೂಪಾಂತರಿಗಳು ಬೇಜಾನ್ ಬಂದಿದೆ ಅಲ್ವಾ ಈಗ. ಸೊ ಅದರ ಇನ್ಫೆಕ್ಷನ್ ಬಗ್ಗೆ ಮಾತಾಡ್ತಾ ಇರೋದು. ಸೋಂಕುಗಳು ಏನಾಗ್ತಿದೆ? ಕಡಿಮೆಯಾಗು ಅಂತ ತಗೊಳ್ಳುವಾಗ ಇಲ್ಲಿ ಗಮನಿಸ್ಬೇಕು, ವಿತ್ ಇದೆ. ಅದನ್ನ ಇಲ್ಲಿ ಹೇಗ್ ಬರ್ತಿದ್ದೀನಿ ಹಾಗೆ ಬರಿಬೇಕು. ಕಡಿಮೆಯಾಗುವುದರೊಂದಿಗೆ ಕಮ ಇದೆ, ತಗೊಳ್ಳೋಣ. ಇಲ್ಲಿಗೆ ಒಂದು ಸೆಂಟೆನ್ಸ್ ಕಂಪ್ಲೀಟ್. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ? ಯಾವ್ದ್ರ ಮೇಲೋ ಗಮನ ಹರಿಸ್ಬೇಕು. ಅದೇನು ಅಂತ ಫಸ್ಟ್ ಬರಿಬೇಕು ನಾವೀಗ. ಸಾಂಕ್ರಾಮಿಕ ರೋಗದ ಆಹಾರ ಭದ್ರತೆ ಮತ್ತು ಇನ್ಯಾರ ಬಡವರ ಮತ್ತು ಅಂಚಿನಲ್ಲಿರುವ ಅಲ್ವಾ, ಬಡವರ ಮತ್ತು ಇರುವವರ ಅಂತ ತಗೊಳ್ಳೋಣ. ದಟ್ ವಿಲ್ ಬಿ ಅ ಬೆಟರ್ ಒನ್. ಅಂಚಿನಲ್ಲಿರುವವರ ಏನು ಜೀವನೋಪಾಯದ ಮೇಲೆ, ಯಾಕೆ ಮೇಲೆ ತಗೊಳ್ತಾ ಇದ್ದೀನಿ ಅಂದ್ರೆ ಆನ್ ನ ಬಳಕೆ ಮಾಡಿದ್ದಾರೆ, ಹಾಗಾಗಿ ಜೀವನೋಪಾಯದ ಮೇಲೆ ಏನಾಗ್ತಾ ಇದೆ? ಪರಿಣಾಮ ಬೀರ್ತಾ ಇದೆ, ಪರಿಣಾಮ ಉಂಟಾಗ್ತಾ ಇದೆ. ಮೇಲೆ ಉಂಟಾಗುವ ಏನು ಎಫೆಕ್ಟ್ ಅಥವಾ ಇಂಪ್ಯಾಕ್ಟ್, ಪರಿಣಾಮ. ಓಕೆ, ಪರಿಣಾಮ ತಗೊಳ್ಳೋದಕ್ಕಿಂತಲೂ ಅಡ್ಡಿಪಡಿಸುವ ಪರಿಣಾಮ ಅಂತ ತಗೊಳ್ಳೋಣ. ಬಿಕಾಸ್ ಇಲ್ಲಿ ಬರೀ ಪ್ಯಾಂಡಮಿಕ್ಸ್ ಇಂಪ್ಯಾಕ್ಟ್ ಅಂತ ಕೊಟ್ಟಿಲ್ಲ, ಪ್ಯಾಂಡಮಿಕ್ಸ್ ಡಿಸ್ರಪ್ಟಿವ್ ಇಂಪ್ಯಾಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ವಿಲ್ ಟೇಕ್ ಇಟ್ ಆಸ್ ಅಡ್ಡಿಪಡಿಸುವ. ಹೀಗೆ ತಗೊಂಡ್ರೆ ಇಟ್ ವಿಲ್ ಬಿ ಬೆಟರ್. ಅಡ್ಡಿಪಡಿಸುವ ಪರಿಣಾಮದ ಬಗ್ಗೆ ಏನ್ ಮಾಡ್ಬೇಕು ನಾವು? ಗಮನವನ್ನ ಹರಿಸ್ಬೇಕು. ಬಗ್ಗೆ ಗಮನ ಹರಿಸುವುದು ಇಂಪಾರ್ಟೆಂಟ್ ಆಗಿದೆ, ಬಹುಮುಖ್ಯ. ಫುಲ್ ಸ್ಟಾಪ್. ನೋಡಿ ಹೀಗೆ. ಸೊ ಮೊದಲನೇದಾಗಿ ಭಾರತದಲ್ಲಿ ಎರಡನೇ ಅಲೆ ದುರ್ಬಲಗೊಳ್ತಿದ್ದಂಗೆ ಇನ್ನೇನ್ ಕಡಿಮೆ ಆಗ್ತಿದೆ, ಇನ್ನೇನ್ ವೀಕನ್ ಆಗ್ತಿದೆ ನಮ್ಮ ಇಂಡಿಯಾದಲ್ಲಿ ಸೋಂಕು, ಅದನ್ನ ನಾನು ಬರ್ದಿದ್ದೀನಿ. ಅದಾದ್ಮೇಲೆ ಏನ್ ಬರ್ದಿದ್ದೀನಿ? ಬಡವರಿಗೆ ಮತ್ತೆ ಅಂಚಿನಲ್ಲಿರೋರಿಗೆ ಆಹಾರದ ಭದ್ರತೆ ಏನಿದೆ ಅದು ಮತ್ತೆ ಜೀವನೋಪಾಯದ ಮೇಲೆ ಆಗ್ತಾ ಇರುವಂತಹ ಒಂದು ಪರಿಣಾಮದ ಬಗ್ಗೆ ಕೂಡ ಗಮನ ಹರಿಸ್ಬೇಕು. ಅಡ್ಡಿಪಡಿಸ್ತಿರೋ ಹಾಗೆ ಸ್ಮೂತ್ ಆಗಿ ಫ್ಲೋ ಆಗುವಂತ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಹೀಗೆ ಇಲ್ಲಿ ಹೇಳ್ತಾ ಇದೆ. ಇಸ್ ದಿಸ್ ಕ್ಲಿಯರ್? ಇದು ಮೊದಲನೇ ಸೆಂಟೆನ್ಸ್ ಆಗಿತ್ತು. ಎರಡನೇ ಸೆಂಟೆನ್ಸ್ಗೆ ಹೋಗೋಣ. ಅದಕ್ಕೂ ಮುನ್ನ ನಾನು ವೇದಾಂತ್ ಪಾಠಶಾಲೆಯಲ್ಲಿ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗೆ ಕಂಪ್ಲೀಟ್ ಪೇಪರ್ ಅನ್ನ ನಿಮ್ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ ಅಂತಾನೆ ಸಪರೇಟ್ ಆಗಿ ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಆಪ್ ಅಲ್ಲಿ ನಡೆಯುತ್ತೆ. ಇಲ್ಲಿ ನಾನು ದ ಹಿಂದೂ ಎಡಿಟೋರಿಯಲ್ ಹಾಗೂ ಪ್ರಜಾವಾಣಿ ಸಂಪಾದಕೀಯದಲ್ಲಿ ಬರುವಂತಹ ವಿಷಯಗಳನ್ನ ತಗೊಂಡು ಕ್ವೆಶ್ಚನ್ಸ್ ಆಗಿ ಕನ್ವರ್ಟ್ ಮಾಡಿ ನಿಮ್ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಎಸ್ಸೆನ ನಾನು 2 ಲ್ಯಾಂಗ್ವೇಜಸ್ ಅಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಪ್ಲಸ್ PDF. ಸಪೋಸ್ ನೀವು ಆಲ್ರೆಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀರಾ, ನಿಮ್ಮ ಪ್ರಿಪರೇಷನ್ ಲೆವೆಲ್ ನ ಚೆಕ್ ಮಾಡ್ಕೋಬೇಕು ಅಂತಿದ್ದಲ್ಲಿ ನಿಮ್ಗೆ ಅಂತ ಮಾಕ್ ಟೆಸ್ಟ್ ಕೂಡ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ.
ಕೋರ್ಸ್ ಇರೋದು ಬಿಗಿನರ್ಸ್ಗೆ, ಮಾಕ್ ಟೆಸ್ಟ್ ಇರೋದು ಆಲ್ರೆಡಿ ಪ್ರಿಪೇರ್ ಆಗಿರೋರ್ಗೆ. ಸೊ ಇಫ್ ಯು ಆರ್ ಅ ಬಿಗಿನರ್ ನೀವು ಕೋರ್ಸ್ನ ತಗೊಳ್ಬಹುದು, ಇಫ್ ಯು ಆರ್ ಅ ಪ್ರಿಪೇರ್ಡ್ ಸ್ಟೂಡೆಂಟ್ ನೀವು ಮಾಕ್ ಟೆಸ್ಟ್ ನ ತಗೊಳ್ಬಹುದು. ಕೋರ್ಸ್ ಅಥವಾ ಮಾಕ್ ಟೆಸ್ಟ್ ಯಾವುದೇ ತಗೊಳ್ಬೇಕು ಅನ್ನೋಂಥ ನಿಮ್ಮ ಇಂಟ್ರೆಸ್ಟ್ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಕೋರ್ಸ್ ಅಥವಾ ಮಾಕ್ ಟೆಸ್ಟ್ ನ ತಗೊಳ್ಬಹುದು. ಈಗ ಎರಡನೇ ವಾಕ್ಯದೆಡೆಗೆ ಹೋಗ್ತಾ ಇದ್ದೀನಿ. ಹೀಗಿದೆ, ಡೆಡ್ಲಿ ವೈರಸ್. ಡೆಡ್ಲಿ ಅಂತಂದ್ರೆ ಮಾರಣಾಂತಿಕ ಅಂತ ಹೇಳಬಹುದು. ಓಕೆ, ವೈರಸ್ ಅಂತ ಕೊಟ್ಟಿದ್ದಾರೆ, ವೈರಾಣು ಅಂತ ತಗೊಳ್ಳೋಣ. ಹ್ಯಾಸ್ ಬೀನ್ ಅರೌಂಡ್. ಹ್ಯಾಸ್ ಬೀನ್ ಅರೌಂಡ್ ಅಂತಂದ್ರೆ ನಮ್ಮ ಸುತ್ತಮುತ್ತನೇ ಇದೆ ಅಂತ ಅರ್ಥ. ಈ ಮೂರನ್ನು ಸೇರಿಸಿ ಹೀಗೆ ಬರಿಬಹುದು, ಇದೆ. ಕ್ಲಿಯರಾ? ದೆನ್ ಯಾವಾಗ್ನಿಂದ? ಫಾರ್ 2 years ಅಂತ ಕೊಟ್ಟಿದ್ದಾರೆ. 2 years, ವರ್ಷಗಳು, ಅಂಡ್ ಅಂತಿದೆ ಮತ್ತು. ಇಟ್ ಈಸ್ ನಾಟ್ ಕ್ಲಿಯರ್. ಕ್ಲಿಯರ್ ಅಂತಂದ್ರೆ ಸ್ಪಷ್ಟ ಅಂತ ನಾವು ತಗೊಳ್ತೀವಿ, ಆದ್ರೆ ಇಟ್ ಈಸ್ ನಾಟ್ ಅಂದ್ರೆ ಇಟ್ಸ್ ಎ ನೆಗೆಟಿವ್ ಒನ್. ಕ್ಲಿಯರ್ ಆಗಿಲ್ಲ, ಸ್ಪಷ್ಟವಾಗಿಲ್ಲ, ಹೀಗೆ ತಗೊಳ್ಬಹುದು. ಸ್ಪಷ್ಟವಾಗಿಲ್ಲ ಏನಂತ? ಆಸ್ ಹೌ ಅಂಡ್ ವೆನ್ ಇಟ್ ವಿಲ್ ಎಂಡ್. ಹೌ ಹೇಗೆ, ಅಂಡ್ ಮತ್ತು, ವೆನ್ ಯಾವಾಗ, ಇಟ್ ವಿಲ್ ಎಂಡ್ ಅಂತ ಹೇಳಿದ್ದಾರೆ. ಎಂಡ್ ಅಂತ ಅಂದ್ರೆ ಕೊನೆಗೊಳ್ಳುವುದು ಅಂತ. ಇದನ್ನ ಹೀಗೆ ತಗೊಳ್ತಾ ಇದ್ದೀನಿ ನಾನು, ಕೊನೆ. ನೋಡೋಣ ವಾಕ್ಯದಲ್ಲಿ ಹೇಗೆ ಬರಿತೀವಿ ಅಂತ. ಸೊ ಹಿಯರ್ ವಿ ಆರ್ ಡನ್ ವಿತ್ ಒಕ್ಯಾಬ್ಯುಲರಿ. ಈಗ ನಾವು ಬರಿಬೇಕಾಗಿದೆ. ಹೇಗೆ ಬರೆಯೋದು ಅಂತ ನೋಡೋಣ. ನಾವಿಲ್ಲಿ ಮಾತಾಡ್ತಾ ಇರೋದು ಒಂದು ವೈರಾಣುವಿನ ಬಗ್ಗೆ. ಅದು ಯಾವುದು ಅಂತ ನಾವು ನೋಡಿದ್ವಿ. ಯಾವ್ದದು? COVID-19. ಅದು ಕಳೆದ 2 ವರ್ಷಗಳಿಂದ ನಮ್ಮ ಸುತ್ತಮುತ್ತನೇ ಇದೆ. ಆದ್ರೆ ಇದು ಹೇಗೆ, ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದು ಯಾರಿಗೂ ಸ್ಪಷ್ಟವಾಗಿಲ್ಲ. ಇಲ್ಲೂ ಕೂಡ 2 ಸೆಂಟೆನ್ಸ್ ಇದೆ. ಒಂದು ಇಲ್ಲಿಂದ ಇಲ್ಲಿಯವರೆಗೆ, ಮತ್ತೊಂದು ಇಲ್ಲಿಂದ ಇಲ್ಲಿಯವರೆಗೆ. ಫಸ್ಟ್ ಏನ್ ಮಾಡಬೇಕು? ಇದನ್ನ ಬರಿಬೇಕು, ಆಮೇಲೆ ನಾವು ಇದನ್ನ ಬರಿತೀವಿ. ಇದ್ರ ಬಗ್ಗೆ ಬರೆಯೋಣ. ಮಾರಣಾಂತಿಕ ವೈರಾಣು ಯಾವಾಗ್ನಿಂದ ಇದೆ ಅದನ್ನ ಬರಿತಾ ಇದ್ದೀನಿ. ಸುಮಾರು 2 ವರ್ಷಗಳಿಂದಲೂ ಇದೆ. ನೋಡಿ, ಅರೌಂಡ್ ಅನ್ನ ಸುಮಾರು ಅಂತ ತಗೊಂಡಿದ್ದೀನಿ ಅಷ್ಟೇನೆ. ಅಂಡ್ ಅಂತಿದೆ, ತಗೊಳ್ಳೋಣ. ಅಂಡ್ ಅಲ್ಲ, ಸಾರಿ, ಮತ್ತು ಅಂತ ಬರಿಬೇಕಿಲ್ಲಿ. ಮತ್ತು ತಗೊಳ್ಳೋಣ. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಇಟ್ ಈಸ್ ನಾಟ್ ಕ್ಲಿಯರ್. ಸ್ಪಷ್ಟವಾಗಿಲ್ಲ. ಏನ್ ಸ್ಪಷ್ಟವಾಗಿಲ್ಲ? ಹೇಗೆ ಹೋಗುತ್ತೆ, ಯಾವಾಗ ಹೋಗುತ್ತೆ, ಯಾವಾಗ ಕೊನೆ ಆಗುತ್ತೆ, ಹೇಗ್ ಕೊನೆ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಅದನ್ನ ಹೀಗೆ ಬರಿಬಹುದು. ಅದು ಹೇಗೆ ಮತ್ತು ಯಾವಾಗ ಕೊನೆಗೊಳ್ಳುತ್ತದೆ ಎಂದು ಏನಾಗಿಲ್ಲವಂತೆ? ಸ್ಪಷ್ಟವಾಗಿಲ್ಲ. ಫುಲ್ ಸ್ಟಾಪ್. ಕ್ಲಿಯರಾ? ಯಾಕಿವತ್ತು ನಾನು ಈ ರೀತಿಯಾಗಿ ಒಂದು ಸೆಂಟೆನ್ಸ್ ಅಲ್ಲೇ 2 ಸೆಂಟೆನ್ಸ್ ಇರುವಂತದ್ದನ್ನ ತಗೊಂಡ್ ಬಂದು ನಿಮ್ ಜೊತೆ ಡಿಸ್ಕಸ್ ಮಾಡಿದೆ ಅಂತಂದ್ರೆ, ಯು ಹ್ಯಾವ್ ಟು ಡಿವೈಡ್. ನೋಡಿ, ಫಸ್ಟ್ ಏನ್ ಹೇಳಿದ್ದಾರೆ ಇಲ್ಲಿ? ಒಂದು ವೈರಸ್ ಎಷ್ಟು ದಿನದಿಂದ ಇದೆ ಅಂತ ಫಸ್ಟ್ ಹೇಳಿದ್ದಾರೆ. ಅದನ್ನ ಬರಿಬೇಕು. ಅದ್ ಯಾವಾಗ ಹೇಗೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ, ಸ್ಪಷ್ಟವಾಗಿಲ್ಲ, ಅದನ್ನ ನೆಕ್ಸ್ಟ್ ಬರಿಬೇಕು. ಹೀಗೆ ಯು ಹ್ಯಾವ್ ಟು ಡಿವೈಡ್ ದ ಸೆಂಟೆನ್ಸ್. ಆ ಡಿವಿಷನ್ಗೆ ನಿಮ್ಗೆ ಹೆಲ್ಪ್ ಮಾಡೋದೇನು ಅಥವಾ ಸೆಪರೇಷನ್ಗೆ ನಿಮ್ಗೆ ಹೆಲ್ಪ್ ಮಾಡೋದೇನು ಅಂತಂದ್ರೆ ಈ ರೀತಿಯಾದಂತಹ ಕಂಜಂಕ್ಷನ್ಸ್. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೂ ಕೂಡ ಅಂಡ್ ಅನ್ನೋದಿದೆ. ಹಾಗಾದ್ರೆ ಇಲ್ಲಿ ಡಿವೈಡ್ ಮಾಡಲ್ವಾ? ಮಾಡುತ್ತೆ. ಇವೆರಡನ್ನ ಡಿವೈಡ್ ಮಾಡುತ್ತೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್. ವಾಕ್ಯಗಳನ್ನ ಡಿವೈಡ್ ಮಾಡೋದು ಯಾವುದು, ಕೇವಲ 2-3 ಪದಗಳನ್ನ ಡಿವೈಡ್ ಮಾಡೋದು ಯಾವುದು? ದೇರ್ ಇಸ್ ಅ ಡಿಫ್ರೆನ್ಸ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ಆಲ್ ದಿಸ್ ಥಿಂಗ್ಸ್. ಇದು ನಾನು ಮುಂಚೆ ತಿಳಿಸಿದ ಹಾಗೆ ದ ಹಿಂದೂ ಎಡಿಟೋರಿಯಲ್ ನಿಂದ ತಗೊಂಡಿದ್ದಂತಹ ಒಂದು ಪ್ಯಾರಾಗ್ರಾಫ್ ಆಗಿತ್ತು. ಇವತ್ತು ನಾನು ನಿಮ್ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ದಂತಹ ಈ ಸಣ್ಣ ಪ್ಯಾರಾಗ್ರಾಫ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಲ್ಲೇ ಈ ಕೋರ್ಸ್ ಅಲ್ಲೂ ಕೂಡ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗೋದು. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಡೂ ಕಾಲ್ ಮೀ ಆನ್ ದಿಸ್ ನಂಬರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ನ ಪ್ರೊವೈಡ್ ಮಾಡಿ. ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಾರದಿಂದ 4G ಸೈನ್ಸ್ ಆಥರ್ ರವಿ ಸರ್ ಇದಾರಲ್ವಾ, ಅವರು ನಿಮಗೆ ನಮ್ಮ ಚಾನೆಲ್ ನಲ್ಲಿ ಸೈನ್ಸ್ ಕ್ಲಾಸಸ್ ನ ಮಾಡ್ಕೊಡ್ತಾರೆ. ಐ ಹೋಪ್ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.